ಅದು ಸಾಹೇಬ್ರೆ ನಾನ್ ಕ್ಲಾರಿಫೈ ಮಾಡಿದೆ ಅಷ್ಟೇ. ಸಂಸದರು ಹೇಳಿದ್ದಾರೆ ನಿಮ್ಮ ಆರ್ಗ್ಯುಮೆಂಟ್ ಗೆ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ ಹೇಳಿಕೆ. ಯಾರು ಶ್ರೀರಾಮುಲು ಅವ್ರ ಬಗ್ಗೆ ಸರ್ ಅವರು ಏನು ಎಲ್ಲಿ ಮೆದುಳು ಎಲ್ಲಿ ನಾಲಿಗೆಲೋ ನಾನೇನು ಹೇಳೋದ್ಬೇಕಲ್ಲ. ಇಡಿಯಲ್ಲಿ ಬಹಳ ಕ್ಲಿಯರ್ ಮಾಡ್ತಾರೆ. ಇಡಿ ಏನೇನು ಇನ್ವೆಸ್ಟಿಗೇಷನ್ಸ್ ಇದೆಯೋ ಅಲ್ಲಿ ಉತ್ತರ ಅವರೇ ಕೊಡ್ತಾರೆ. ನಾನೇನು ಕೊಡೋದು ಬೇಕಿಲ್ಲ ಅಂತ ಹೇಳ್ಕೊಂಡಿನಿ. ಕರ್ನಾಟಕ ಸರ್ಕಾರ ರಾಜ್ಯಪಾಲರನ್ನ ಅವಮಾನ ಮಾಡ್ತಾ ಮಾಹಿತಿಯನ್ನ ರಾಜ್ಯಪಾಲರಿಗೆ ಕೊಡಬೇಡ್ರಿ ಅಂತ ಅಧಿಕಾರಿ ಅಲ್ಲ, ನಾನಿನ್ನು ಇವತ್ತು ರಾಜ್ಯಪಾಲರ ವಿಚಾರ ಬಂದಂಥ ಟೈಮಲ್ಲಿ ಸಂವಿಧಾನ ಪೀಠಕ್ಕೆ ಸಂವಿಧಾನಕ್ಕೆ ಕಾನ್ಸ್ಟಿಟ್ಯೂಷನ್ ಹೆಡ್ ಬಂದು ಗವರ್ನರ್. ನಂಬರ್ 1 ಗವರ್ನರ್ ಅಂದ್ರೆ ಏನು? ಟೋಟಲ್ ಆಗಿ ಅದೊಂದು ವ್ಯವಸ್ಥೆ ಕೆಳಗಡೆನೆ ಕೆಲಸ ಮಾಡೋಂಥದ್ದಲ್ಲ. ಇವತ್ತು ಸರ್ಕಾರ ನಿನ್ನೆ ಆದೇಶ ಮಾಡ್ತಿರುವಂಥದ್ದು, ಕ್ಯಾಬಿನೆಟಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿರೋಂಥದ್ದು. ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಯಾವುದೇ ಅಧಿಕಾರಿಗಳಾಗಿರ್ಬೋದು, ವಿತೌಟ್ ದೇರ್ ನಾಲೆಜ್, ಸರ್ಕಾರ ಗಮನದಲ್ಲಿ ಇರಲಾರ್ದಂತೆ ಯಾವುದೇ ಪ್ರತಿಕೆ, ಯಾವುದೇ ಒಂದು ವಿಷಯಗಳ ಬಗ್ಗೆ ನೀವು ಬಹಿರಂಗವಾಗಿ ನೀವು ಹೇಳಿಕೆಯನ್ನು ಕೊಡಬಾರ್ದು, ಗೌರವ ತಿಳಿಸಬಾರ್ದು ಅಂತ ಹೇಳಿದ್ರೆ, ಮಾಹಿತಿ ಕೊಡಬಾರ್ದು ಅನ್ನಂತಂದ್ರೆ ನೀವು ನೋಡ್ರಿ ಹೆಂಗಿದೆ ಪರಿಸ್ಥಿತಿ, ಎಲ್ಲಿ ಬಂದು ತಲುಪಿದೆ ಅನ್ನೋಂಥದ್ದು. ಅಂದ್ರೆ ಮೊದಲನೇದು ಇವತ್ತು 2 ವಿಚಾರ ನಿನ್ನೆ ಕ್ಯಾಬಿನೆಟ್ ನಿರ್ಧಾರದಲ್ಲಿ 2. ಒಂದನೇದು ಗವರ್ನರ್ ವಿಚಾರದಲ್ಲಿ ಅವ್ರು ಕಾನ್ಸ್ಟಿಟ್ಯೂಷನ್ ಹೆಡ್ ಆಗಿರೋ ಕಾರಣ ಅವ್ರಿಗೆ ಮಾಹಿತಿಯನ್ನು ಯಾವುದೇ ಕೊಡಬಾರ್ದು ಅನ್ನೋಂಥದ್ದು ಬಂದಿದೆ ಅಂದ್ರೆ ಎಲ್ಲ ಒಂದು ಕಡೆ ಅನುಮಾನ ಜನರಿಗೆ ಕಾಣ್ತಾ ಇದೆ. 2ನೇ ವಿಚಾರ ಸಿಬಿಐ ವಿಚಾರದಲ್ಲಿ ಯಾರು ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಯಾರು ಕೂಡ ಸಿಬಿಐ ವಿಚಾರದಲ್ಲಿ ಆ ತನಿಖೆ ಸಮಸ್ಯೆದಲ್ಲಿ ತನಿಖೆ ಆಗಬಾರ್ದು ಅನ್ನಂತ ಡಿಸಿಷನ್ ಎಂತಾಗಿದ್ದು ಅದನ್ನೇ ರಾಂಗ್ ಅನ್ನಂಥದ್ದು ಅಂದ್ರೆ ಎಲ್ಲೋ ಒಂದು ಕಡೆ ಅನುಮಾನ. ಯಾಕಂದ್ರೆ ಸರ್ಕಾರ ಇವತ್ತು ಎಲ್ಲಿ ತನಕ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ, ಜೊತೆಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಿರಸ್ಕಾರ ಮಾಡಿದೆ. ಎಲ್ಲ ವಿಷಯಗಳಲ್ಲಿ ಬಗ್ಗೆ ಕೂಡ ನಮ್ಮ ಭಾಗವನ್ನು ಅನ್ಯಾಯ ಮಾಡ್ತಾ ಇದೆ. ಜೊತೆಲಿ ಇಡೀ ಕರ್ನಾಟಕ ರಾಜ್ಯ ಕೂಡ ಇದು ಅನ್ವಯಿಸ್ತಾ ಇದೆ. ಆದರೆ ವಿಶೇಷವಾಗಿ ನಮ್ದು ಹಿಂದುಳಿದಂಥ ಜಿಲ್ಲೆಗಳಾಗಿರೋ ಕಾರಣ ಇಲ್ಲಿ ಏನು ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದು ಇವತ್ತು ನಮ್ಮ ಉದಾಹರಣೆಯಾಗಿ ನಾನು ಹೇಳ್ಕೊಂತ ಹೋದ್ರೆ ಏರ್ಪೋರ್ಟಿಂದ ಇವತ್ತು ಸಂಸದರು ಅವರೇ ಹೇಳ್ಬೇಕಾಯ್ತು, ಅವರು ಇದು ಇಂಥ ವಿಚಾರದಲ್ಲಿ ಮುಂದಕ್ಕೆ ಬರಬೇಕಾಯ್ತು. ರಾಮುಲು ಅವ್ರು ಹೇಳಿರೋಂಥ ವಿಚಾರ ಕೇವಲ ಅವರು ವೈಯಕ್ತಿಕವಾದಂಥದ್ದು ಹೇಳಿಕೆ ಅಲ್ಲ, ಅದು ದಾಖಲಾತಿಗಳು ಇರೋ ಕಾರಣ, ನಾನು ಹೇಳಿರೋ ಕಾರಣ ಅವರು ಮುಂದಕ್ಕೆ ಬಂದು ಈ ಮುಖ್ಯಮಂತ್ರಿಗಳು ಬಂದಂಥ ಟೈಮಲ್ಲಿ, ಕ್ಯಾಬಿನೆಟ್ ಸಚಿವ ಸಂಪುಟ ನಡೆಯುವಂಥ ಟೈಮಲ್ಲಿ ಕೂಡ ನಮ್ಮ ಏರ್ಪೋರ್ಟನ್ನು ಹಿಡ್ಕೊಂಡು ಬೇರೆ ಎಲ್ಲ ವಿಚಾರದಲ್ಲಿ ಕೂಡ ನಮ್ಗೆ ಅನ್ಯಾಯ ಆಗ್ತಿದ್ದ ಅವ್ರು ಮಾಡಬೇಕಾಗಲಿ ಗೆದ್ದಂಥವ್ರು. ಇವತ್ತು ರಾಮುಲು ಅವ್ರು ಮಾತಾಡಿದ ತಪ್ಪನ್ನಂಥದ್ದು ಇಲ್ಲ, ಅವ್ರ ನಾಲಿಗೆ ಇಲ್ಲಾರ್ದಂತೆ ನಾಲಿಗೆಗೆ ಏನು ಲಿಂಕ್ ಇಲ್ಲಾರ್ದಂಥ ಮಾತುಗಳು ಮಾತಾಡ್ತಾರೆ ಅಂದರೆ ಡೆವಲಪ್ಮೆಂಟ್ ಎಲ್ಲ ಆಗುತ್ತೆ. ಉದಾಹರಣೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದಂಥ ಟೈಮಲ್ಲಿ ಡೆವಲಪ್ಮೆಂಟ್ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲರೂ ಕೂಡ ಒಂದಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡು ನಮ್ಮ ಜಿಲ್ಲೆಗಳಿಗೆ ಬಂದ ತಕ್ಷಣ ಇಲ್ಲಿ ವಾರ. ಸರ್, ಒಂದು ವಿಚಾರ, ರಾಜ್ಯಪಾಲರ ಅಧಿಕಾರ ದಿನಕ್ಕೆ ಮೊಟಕಾಗ್ತಾ ಇದೆ. ಇತ್ತೀಚೆಗೆ ಯಾವುದೇ ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳ ಆಯ್ಕೆ ವಿಚಾರದಲ್ಲೂ ಕೂಡ ರಾಜ್ಯಪಾಲರದ್ದು ಬೇಕಿಲ್ಲ ಅನ್ನುವಂತ ವಿಚಾರವನ್ನು ಕೂಡ ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡು ಅದ್ರ ಬಗ್ಗೆ ಸರಿಯಾದಂತ ಮಾಹಿತಿ. ಯಾಕಂದ್ರೆ ಇವತ್ತು ಸಂಘರ್ಷ ಅನ್ನೋದಕ್ಕಿಂತ, ಯಾಕಂದ್ರೆ ಇವತ್ತು ನಾವು ಅನೇಕ ಗವರ್ನರ್ಗಳನ್ನು ನಾವು ನೋಡಿದ್ವಿ. ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಟೈಮಲ್ಲೂ ಕೂಡ, ಕೇಂದ್ರದಲ್ಲಿದ್ದಂಥ ಟೈಮಲ್ಲಿ ಕೂಡ ಅವತ್ತು ಇಲ್ಲಿ ಕೂಡ ಯಾರು ಗವರ್ನರ್ ಇದ್ದರು, ನಾವಿದ್ದಂಥ ಟೈಮಲ್ಲಿ ಅವ್ರ ಗವರ್ನರ್ ಹಂಸರಾಜ್ ಭರದ್ವಾಜ್ ಅವರು ಕೂಡ ಅವತ್ತು ಯಡಿಯೂರಪ್ಪರು ರಾಜೀನಾಮೆಯನ್ನು ಕೊಡಬೇಕಾಯಿತು. ಅವತ್ತು ಈ ರೀತಿ ನಾವು ಯಾವ ನಿರ್ಧಾರಗಳು ತೊಗೊಳಕ್ಕೆ ಹೋಗಲಿಲ್ಲ. ಅವತ್ತು ಹೇಳಿದ್ರು ಗವರ್ನರ್ ಅವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಕೂಡ ಅವತ್ತು ನಾವು ಯಡಿಯೂರಪ್ಪರು ರಾಜೀನಾಮೆ ಮಾಡಿದ್ರು. ಯಡಿಯೂರಪ್ಪರು ಮಾಡಿದ ನಂತರ ಪುನಃ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತದಲ್ಲಿ ಅವತ್ತು ಹೆಸರು ನಂದು ಎಲ್ಲ ಒಂದು ಕಡೆ ರೆಫರ್ ಮಾಡಿದರು. ಪೂರ್ಣ ಅಲ್ಲ, ರಾಮುಲು ಅನ್ನೋಂಥ ವಿಷಯ ಬಂದಂಥ ಟೈಮಲ್ಲಿ ಸ್ವಾಭಿಮಾನದಿಂದ ನಾನೇ ಸ್ವಂತ ಪ್ರಯಾಣದಿಂದ ರಾಜೀನಾಮೆಯನ್ನು ಕೊಟ್ಟೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಅವತ್ತು ರಾಜೀನಾಮೆಯನ್ನು ಕೊಟ್ಟರು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಇವತ್ತು ವಾಲ್ಮೀಕಿ ಈ ಭ್ರಷ್ಟಾಚಾರದಲ್ಲಿ, ನಿಗಮದಲ್ಲಿ ಹಣ ವಿಚಾರದಲ್ಲಿ ಇಡಿಯಲ್ಲಿ ಅವರು ಜಿಲ್ಲಾ ಮಂತ್ರಿಗಳು, ಮಾಜಿ ಜಿಲ್ಲಾ ಮಂತ್ರಿಗಳು ಅಂತ ನಾಗೇಂದ್ರ ಅವರು ಅವರೇ ಹೇಳಿಕೆಯನ್ನು ಕೊಟ್ಟು 21 ಕೋಟಿ ರೂಪಾಯಿ ಇಲ್ಲಿ ಲೋಕಸಭೆ ಚುನಾವಣೆಗಳಿಗೆ ಬಳಕೆ ಆಗಿದೆ ಅನ್ನೋಂಥ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಹೇಳಿದ್ದ ಪ್ರಕಾರ ವಿಜಯ್ ಕುಮಾರ್ ಅವರು ಯಾವ ಬೂತಲ್ಲಿ ಎಷ್ಟೆಷ್ಟು ರೊಕ್ಕ ಖರ್ಚು ಮಾಡಿದಾರ, ಎಲ್ಲೆಲ್ಲಿ ಹೆಂಡ ಹಂಚಿದಾರ, ಎಲ್ಲೆಲ್ಲಿ ಹಣ ಕೊಟ್ಟಿದಾರ ಅನ್ನೋಂಥ ಕ್ಲಾರಿಟಿ ಇದ್ದು ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಕೂಡ ಹೌದು ಸರ್. ಅದು ಅಲ್ಲ, ವಿಜಯ್ ಕುಮಾರ್ ಡೈರಿಯಲ್ಲಿ ಅಲ್ಲ, ಇಲ್ಲ 21 ಕೋಟಿ ರೂಪಾಯಿ ಈ ಹಣ ಲೆಕ್ಕ ಕೊಡಂತ ವಿಚಾರದಲ್ಲಿ ನಮಗೆ ಟೋಟಲ್ ಆಗಿ 187 ಕೋಟಿ
187 ಕೋಟಿ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ಹತ್ತತ್ರ ಅವ್ರಿಗೆ ರಿಕವರ್ ಮಾಡಿರೋಂಥದ್ದು ಹತ್ತತ್ರ 100 ಕೋರ್ಸ್ ರಿಕವರ್ ಮಾಡಿದ್ದಾರೆ. 93 crores ಎಲ್ಲ ಇದಾಗಿದೆ. 93 ಇನ್ನ 87 ಕ್ರೋರ್ಸ್ 93 ಕ್ರೋರ್ಸ್ ಲೆಕ್ಕ 19 ಎಲ್ಲ ಕ್ರೋರ್ಸ್ ವಿಚಾರದಲ್ಲಿ ಬೇರೆ ಎಲ್ಲೆಲ್ಲಿ ಉಪಯೋಗ ಆಗಿದೆ ಅದರ ರಿಕ್ವೈರ್ಮೆಂಟ್ ಏನ್ ಮಾಡಿದ್ದಾರೆ ಅನ್ನೋ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅದರ ಲೋಕಸಭೆ ಚುನಾವಣೆಗಳು 21 ಕೋಟಿ ಬಳಕೆ ಆಗಿದೆ ಅನ್ನೋದು ದಾಖಲಾತಿಗಳು ಇದಾವೆ ಸರ್. ಸಿದ್ದರಾಮಯ್ಯ ವಿರುದ್ಧ ತಮ್ಮ ಹೋರಾಟ ಲಾಜಿಕಲ್ ಎಂಡಿಂಗ್ ತಗೊಂಡು ಹೋಗ್ತೀರಾ? ಲಾಜಿಕಲ್ ಎಂಡ್ ಇಷ್ಟೇ ಸರ್. ಅವರು ಇವಾಗ ಇಳಿಯವರೆಗೂ ನಿಮ್ ಹೋರಾಟ ನಿಲ್ಲಿಸಲ್ಲ? ಅಲ್ಲ, ನಮ್ದು ಹೋರಾಟ ನಿರಂತರವಾಗಿ ನಡೀತಿರ್ತದೆ. ಅಲ್ಲ ಇದು ಸಿಎಂ ಅವರು ರಾಜೀನಾಮೆ ಕೊಟ್ಟಿದ ನಂತರ ಕೂಡ ನಮ್ಮ ಹೋರಾಟ ಇಲ್ಲಿಯೇ ನಿಲ್ಲಲ್ಲ. ಯಾಕಂದ್ರೆ ಪುನಃ ಅವ್ರಿಗೆ ನಮ್ಮ MLC ಸಾಹೇಬ್ರು ಹೇಳಿದಂತೆ ಅವರು ಲೋಕಾಯುಕ್ತದಲ್ಲಿ ಇವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರೋ ಕಾರಣ ಅವರು CM ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಅವ್ರು ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು. ನಂಬರ್ 1. ಎರಡನೇ ವಿಚಾರದಲ್ಲಿ ಕೂಡ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಇವತ್ತು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆನೋ ನಮ್ದು ಇದನ್ನ ಒಂದು ತಾರಕಕ್ಕೆ ತಗೊಂಡೋಗ್ತೀವಿ. ಇಲ್ಲಿ ನಿಲ್ಲಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಮಂತ್ರಿಗಳು ಜೈಲಿಗೆ ಹೋದ್ರು ಅನ್ನಂತ ಅಲ್ಲಿಗಲ್ಲ ಅದು. ಇದು ಎಲ್ಲ ವಿಚಾರದಲ್ಲಿ ಕೂಡ ನಾವು ಹೋರಾಟ ಅಂತೂ ಗಟ್ಟಿ ಮಟ್ಟದಲ್ಲಿ ಗಟ್ಟಿಯಾಗಿ ಮಾಡ್ತೀವಿ. ನಿನ್ನೆ ಯತ್ನಾಳ್ ನಿರ್ಧಾರ ತಗೊಂಡ್ರು, ನಿಮ್ಮ ಅಧ್ಯಕ್ಷರು ಯಾರಿಗೂ ತಿಳಿಸ್ದಂಗ ಅವ್ರು ಹೋಗ್ತಾರ, ದಿಢೀರ್ ಮೀಟಿಂಗ್ ಮಾಡ್ಬಿಡ್ತಾರ, ಈಶ್ವರಪ್ಪನ ಕರ್ಕೊಂಡ್ಬಿಡ್ತೀವಿ ನಾವು, ಏನೋ ಅಂತಾರ ಗೊಂದಲಗಳು. ಈಗ ಪಾದಯಾತ್ರೆ ನಡೆಯುತ್ತಾ? ಇಲ್ಲಿ ತನಕ ಆಗಿದೆ. ಇನ್ನು ಪಾದಯಾತ್ರೆ ಮಾಡಬೇಕು ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ಯಾವುದೇ ನಿರ್ಧಾರಗಳು ತಗೊಂಡಿಲ್ಲ ಪಾರ್ಟಿ. ಮೊನ್ನೆ ಕೂಡ ಹಿರಿಯರೆಲ್ಲರೂ ಕೂಡ ಕರೆದಂಥ ಟೈಮಲ್ಲಿ ಕೂಡ ಇನ್ನ ಮುಂದಕ್ಕೆ ಏನು ಮಾಡ್ಬೇಕನ್ನೋದು ಯೋಚನೆ ಮಾಡೋಣ. ಸದ್ಯಕ್ಕಂತೂ ಈ ಹೋರಾಟದ ಮೈಸೂರು ಬಗ್ಗೆ ವಿಚಾರದಲ್ಲಿ ಮಾತ್ರ ಪಾರ್ಟಿ ಮೊನ್ನೆ ಕೂಡ ಹಿರಿಯರೆಲ್ಲರೂ ಕೂಡ ಕರೆದಂಥ ಟೈಮಲ್ಲಿ ಕೂಡ ಇನ್ನ ಮುಂದಕ್ಕೆ ಏನು ಮಾಡ್ಬೇಕನ್ನೋದು ಯೋಚನೆ ಮಾಡೋಣ. ಸದ್ಯಕ್ಕಂತೂ ಈ ಹೋರಾಟದ ಮೈಸೂರು ಬಗ್ಗೆ ವಿಚಾರದಲ್ಲಿ ಮಾತ್ರ ಮಾತಾಡಿದ್ರು ಅಷ್ಟೇ, ಬಿಟ್ಟು ಬೇರೆ ಯಾವ್ದು ಮಾತಾಡಿದ್ರು. ಶ್ರೀರಾಮುಲವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಪಾದಯಾತ್ರೆ ಬೇರೆ ಬೇರೆ ರಾಜಕೀಯ ವಿಚಾರ ಬಂದಾಗ ಮಾಡ್ತಾರೆ. ಬಟ್ ವಾಲ್ಮೀಕಿ ಸಮುದಾಯದ ನೀವು ಒಬ್ಬ ರಾಜ್ಯ ನಾಯಕರಾಗಿದ್ದು ಇದೊಂದು ದೊಡ್ಡ ಪ್ರಮಾಣದ ನೇತೃತ್ವ ತಗೊಂಡು ಹೋರಾಟಕ್ಕೆ ನೀವು ಇಳಿಲಿಲ್ಲ. ಬಳ್ಳಾರಿಯಿಂದ ಬೆಂಗಳೂರು ವಿಧಾನಸೌಧಕ್ಕೆ ನೀವು ದೊಡ್ಡ ಪ್ರಮಾಣದ ಚಳವಳಿ ಮಾಡಬಹುದಾಗಿತ್ತು. ನಿಮ್ಮ ಪಕ್ಷದ ವರ್ಚಸ್ಸು ರಾಮುಲವರು ಅಂದ್ರೆ ಆ ಕಮ್ಯುನಿಟಿ ಒಂದೇ ಸಂದರ್ಭ ಬಂದಾಗ ಇವರು ನೋಡಿ ಸರ್, ನಾನು ಇದ್ರ ವಿಚಾರ ಒಂದೇ ಅಲ್ಲ. ಯಾಕಂದ್ರೆ ಇವತ್ತು ನನ್ನ ರಾಮ್ಲವರು ಇವತ್ತಿನ ಮನುಷ್ಯ ಅಲ್ಲ. 30 ವರ್ಷಗಳ ಕಾಲ ನಿಮ್ಮ ಜೊತೆಲೆ ನಾನು ಬೆಳೆದಂಥವನು, ನಿಮ್ಮ ಜೊತೆಲೆ ಒಡನಾಟ ಇಟ್ಕೊಂಡಿರುವಂಥನು, ವಿಶೇಷವಾಗಿ ಬಳ್ಳಾರಿ ಬಗ್ಗೆ ನನಗೆ ಪ್ರೀತಿ ಇದ್ದಂಥವನು, ಜೊತೆಲಿ ಈ ಸಮುದಾಯದ ಬಗ್ಗೆ ಕೂಡ ಪ್ರೀತಿ ಇದ್ದಂಥವ್ರು. ನಾನು ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ವಾಲ್ಮೀಕಿ ಜಯಂತಿ ಹಿಡ್ಕೊಂಡು ಮೀಸಲಾತಿ ತನಕ ಇವತ್ತು ಎಲ್ಲ ವಿಚಾರಗಳಲ್ಲಿ 1 to 9 10 ಅಲ್ಲ 1 to 9 ತನಕ ಕೂಡ ರಾಮ್ಲವರೇ ಮಾಡಿರೋಂಥದ್ದು, ಬಿಜೆಪಿನೇ ಮಾಡಿ. ನಾನು ಇವತ್ತು ಈ ವಿಚಾರ ಬಂದಂಥ ಟೈಮಲ್ಲಿ ನಾನು ಹೋರಾಟಗಳು ಇಡೀ ಮೈಸೂರು ತನಕ, ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ದೀನಿ. 2 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಉಪವಾಸಕ್ಕೂ ಇವತ್ತು ಅಹೋರಾತ್ರಿ ಧರಣಿ ಮಾಡಿದ್ದೀನಿ. ಆಮೇಲೆ ಎಲ್ಲ ಪ್ರಮುಖರೆಲ್ಲ ಕೂಡ ಕರೆದು ಎಲ್ಲರನ್ನು ಕೂಡ ಇವತ್ತು ಬೆಳಗಾಮದಲ್ಲಿ ಮೀಟಿಂಗ್ ಮಾಡಿದ್ದೀನಿ, ಆ ಕಡೆ ರಾಯಚೂರು ಕಡೆ ಮೀಟಿಂಗ್ ಮಾಡಿದ್ದೀನಿ, ಬೆಂಗಳೂರು ಕಡೆ ಮೀಟಿಂಗ್ ಮಾಡಿದ್ದೀನಿ. ನನ್ನ ಪ್ರಯತ್ನ ಶಕ್ತಿ ಮೀರಿ ಮಾಡ್ತೀನಿ. ನಂದು ಒಂದೇ, ಈ ಸಮುದಾಯಕ್ಕೆ ಅನ್ಯಾಯ ಆದಂಥ ಟೈಮಲ್ಲಿ ರಕ್ತ ಸಂಬಂಧಿಕರು ಆಗಿರ್ಬೋದು, ನನ್ನ ಕಳ್ಳು ಬಳ್ಳ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತು ಈ ಸಮುದಾಯಕ್ಕೆ ಅನ್ಯಾಯ ಆದಂಥ ಟೈಮಲ್ಲಿ ಸುಮ್ಮನೆ ಅಂತ ಇವತ್ತು ಕೂಡೋದು ಕೂಡ ಇಲ್ಲ ಸರ್. ಆಮೇಲೆ ಮೊನ್ನೆ ಗುಲ್ಬರ್ಗಾದಲ್ಲಿ ಸಚಿವ ಸಂಪುಟ ಸಭೆ ಆಯ್ತು, ವಿಶೇಷ ಸಭೆ. ಇಡೀ ದುಡ್ಡೆಲ್ಲ ಪ್ರಿಯಾಂಕಾ ಖರ್ಗೆ ಕ್ಷೇತ್ರಕ್ಕೆ, ಯಾದಗಿರಿಗೆ, ಬೀದರ್ಗೆ ಹೋಯ್ತು. ಬಳ್ಳಾರಿಗೆ ದುಡ್ಡೇ ಬರಲಿಲ್ಲ, ಬರೀ 10 ಕೋಟಿ ಕೊಡ್ತಾರೆ. ಆಮೇಲೆ ಬಿಜೆಪಿ ಪ್ರತಿಪಕ್ಷವಾಗಿ ದೊಡ್ಡ ಚಳವಳಿನೇ ಮಾಡ್ಲಿಲ್ಲ, ಇವತ್ತಿಗೂ ಧ್ವನಿ ಎತ್ತಲಿಲ್ಲ ನೀವು. ಇನ್ನು ಬಹುಶಃ ಕಲ್ಯಾಣ ಕರ್ನಾಟಕದ ಸೋಲಿಂದ ಹೊರಗೆ ಬಂದಿಲ್ಲ ಬಿಜೆಪಿ ಅವರು. ಈಗ ಜಿಲ್ಲೆಯ ಪ್ರಗತಿ ಬಗ್ಗೆನೂ ಮಾತಾಡ್ಬೇಕಲ್ಲ, ಬರೀ ರಾಜಕೀಯದಿಂದ ಮಾಡೋದಕ್ಕೇನೆ ಹಂಗಲ್ಲ. ಇವತ್ತು ಪ್ರಗತಿ ವಿಚಾರದಲ್ಲಿ ಇವತ್ತು ಅವ್ರಿಗೆ ಏನನ್ನ ಸ್ವಲ್ಪ ಏನನ್ನ ಮೌಲ್ಯಗಳನ್ನಂತದಿದ್ರೆ ಇಲ್ಲ ನಾನು ಹೇಳ್ತೇನೆ, ನಾನೇನ್ ಹೇಳ್ತೇನೆ, ನಾವು ಕೊಟ್ಟಂತ ಏರ್ಪೋರ್ಟ್ಗಳು ಏನ್ ಸರ್, ಈ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 3,000 ಕೋಟಿನೋ 5,000 ಕೋಟಿನೋ ಕೊಟ್ಟಿದ್ವಿ. 3,000 crores ಕೊಟ್ಟಿದ್ವಿ. ಈ 3,000 crores ಕೂಡ ಖರ್ಚು ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ಇವತ್ತು ಏನಂತ ಹೇಳಿದ್ರಿನ ಏನಂತಾರಲ್ಲ ಸರ್, ಈ ಕಿವುಡ್ರ ಮುದ್ದೆ ಶಂಕು ಉದ್ದೆ ಅಂತ ಅಂತಾರೆ ನೋಡ್ರಿ. ಏನ್ ಸರ್,
ದುಡ್ಡು ಮುಂದೆ ಕಿನ್ನೂರು ಹಾ, ಬರುತ್ತೆ. ಹಂಗಾಗುತ್ತೆ. ಯಾಕಂದ್ರೆ ಪರಿಸ್ಥಿತಿ ಏನಂತ ಹೇಳಿದ್ರೆ ಎಷ್ಟೇ ದೇಹಿ ಅಂದೇಳಿ ಪರಿಪರಿಯಾಗಿ ಬೇಡ್ಕೊಂಡಿ ಸರ್, ಇವತ್ತೆಲ್ಲ ಪರಿಪರಿಯಾಗಿ ಬೇಡ್ಕೊಂತೀವಿ. ಏನಿದ್ರು ಕೂಡ ಒಂದು ನೀವು ಪರಿಪರ್ಯಾಯ ಬೇಡಿಕೊಳ್ಳೋದು ಬೇರೆ, ಒಂದು ಧ್ವನಿ ಎತ್ತದ ಬೇರೆ. ಖಂಡಿತ. ಅಟ್ಲೀಸ್ಟ್ ನೀವು ಬಳ್ಳಾರಿಯವರಾಗಿ ಇದ್ರ ಫಾಲೋ ಅಪ್ ಇರ್ಬೇಕಾಗಿತ್ತಲ್ಲ. ಅಟ್ಲೀಸ್ಟ್ ಬೆಂಗಳೂರಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿ ಇದಿಷ್ಟು ದುಡ್ಡು ಸಚಿವ ಸಂಪುಟದಲ್ಲಿ ಇಟ್ಟಿದ್ದಾರೆ, ಮುರೇ ಜಿಲ್ಲೆಗೆ ಇದು ಭಾಗಶಃ 70% ಅವ್ರಿಗೆ ಹೋಗೈತೆ, ಬಳ್ಳಾರಿ ಏನ್ ಮಾಡಿವೆ ಅಂತ ಕೇಳಬಹುದಾಗಿತ್ತು ನೀವು ರಾಜ್ಯ ನಾಯಕರಾಗಿ. ಸರ್ ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ಸರ್ ಇವಾಗ ಇವರೆಲ್ಲ ಕೂಡ ತುಕಾರಾಮ್ ಅವರು ಹಿಡ್ಕೊಂಡು ಸಂಸದರು ಹಿಡ್ಕೊಂಡು ಎಲ್ಲರಿಗೂ ಲಕ್ಕಿ ಡಿಪ್ ಮೇಲೆ ಗೆದ್ದಂತವ್ರು ಸರ್. ಈ ಲಕ್ಕಿ ಡಿಪ್ ಮೇಲೆ ಗೆದ್ದಂತವ್ರಿಗೆ ಅವ್ರು ಏನ್ ಕಳಿ ಇರ್ತಾರೆ ಸರ್? ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ. ವಿರೋಧ ಸರ್, ಮುಂದಕ್ಕೂ ಕೂಡ 100% ಇದ್ರ ಬಗ್ಗೆ ದೊಡ್ಡವಾದಂತ ಹೋರಾಟ ಮಾಡೇ ಮಾಡ್ತೀವಿ. ಇಲ್ಲಿಗೆ ನಿಲ್ಲಲ್ಲ ಸರ್, ಹೋರಾಟ ಅನ್ನೋದು ನಿರಂತರವಾಗಿ ನಡೀತಿರ್ಬೇಕು, ಮಾಡ್ತೀವಿ. ಥ್ಯಾಂಕ್ ಯು.